ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಸರ್. ಸರ್ ಏನ್ ಬಿಲ್ಡಿಂಗ್ ಕಟ್ಸಿರ ಸರ್? ಗೇಟ್ ಕೀಪರ್ ರಾಜನ್ ತರ ಡ್ರೆಸ್ ಹಾಕೋಣ ನನ್ನ ಮಗ ಗೇಟ್ ಕೀಪರ್ ಲೋಪರ್ ನನ್ನ ಮಗನೇ. ಅಲ್ಲ ಗುರು, ಏನ್ ಗುರು ದೇಶ ಕೆಟ್ಟೋಗ್ಬಿಡ್ತು. ನನ್ನ ಮಕ್ಕಳು ಗೇಟ್ ಕೀಪರ್ ರಾಜನ್ ತರ ಡ್ರೆಸ್ ಏನ್ ಗುರು ಇದು ಇಷ್ಟೊಂದು ಲೈಟ್ಗಳು? ಗುರು ಡಗಾರ್ಗಳಿದ್ದಾಗ ಬರ್ತಾರೆ, ಕೇಳ್ಕೊಂಡ್ಬಿಡ್ತೀನಿ ಇರು. ಅವರೆಲ್ಲ ದೊಡ್ಡ ಮನುಷ್ಯರ ಮಕ್ಕಳು ಅಂತವ್ರಲ್ಲ, ಫುಲ್ ದೊಡ್ಡ ಮನುಷ್ಯ ಮಕ್ಳನ್ನ ಉಪ್ಪು ಖಾರ ತಿನ್ನಲ್ಲ, ಅವ್ರಿಗೆ ಆಸೆ ಇರಲ್ವಾ? ಯಾವನೇ ತಿಂತಾರೆ, ಅದು ನಿನ್ನಷ್ಟಲ್ಲ. ಸುಮ್ನೆ ಬಾರಯ್ಯ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಗುರು ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಏನ್ ಗುರು ಈ ಲೋಫರ್ ನನ್ನ ಮಕ್ಳು ಇರೋ ಬರೋ ಲೈಟ್ ಗಳೆಲ್ಲ ಆನ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ನೋಡ್ರೆ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು. ಅಲ್ಲಿ ನೋಡು, ಅವಳೇ ಕೀರ್ತಿ, ಈ ಕಂಪನಿ ಪ್ರೊಪ್ರೈಟರ್ಸ್. Hi. Very nice meeting you. Thank you. Same to you. Hello everybody. Hi. Hope you're enjoying the party. Wow, wonderful. Come on, have a good time. Hello. How about you, Pam? ಏನು ಕನಸು ಕಾಣ್ತಾ ಇದೆಯಾ? ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಅವಳು ಬರ್ತಾಳೆ, ಕೇಳ್ಕೊಂಡ್ಬರ್ತೀನಿ ಇರು. ಯಾಕೆ ನಗ್ತಾ ಇದೆಯಾ? ನಾನು ನಿಮಿಷಕ್ಕೊಂದು ಕೋಟಿ ಕೊಟ್ರು ಒಂದು ಮಾತು ಕೂಡ ಆಡಕ್ ಸಿಗಲ್ಲ ಅವಳು. ಅವಳು ಬ್ಯಾಕ್ಡ್ರಾಪ್ ಗೊತ್ತಾ ನಿಂಗೆ? ಅದಷ್ಟು ಆಸ್ತಿಗೆ ಅವಳೇ ವಾರಿಸ್ತಾರಳು. ಅವಳು ಒಂದ್ ದಿವಸದ ಇನ್ಕಮ್ ಅದೆಷ್ಟೋ ಕೋಟಿ ಇದೆ. ಆದ್ರೆ ಅವಳ ಆಸ್ತಿನ ಅವಳಿಗೆ ಮಾರಕ್ಕಾಗಲ್ಲ. ಒಂದ್ ವೇಳೆ ಅವಳು ನೆಗ್ದು ಬಿದ್ರು ಆಸ್ತಿ ಯಾರಿಗೆ ಸೇರಲ್ಲ, ಹಂಗಂತ ವಿಲ್ ಬರ್ದಿಟ್ಟಿದ್ದಾನೆ ಅವರಪ್ಪ. ಆದ್ರೆ ಅವಳನ್ನ ಯಾರು ಮದುವೆ ಆಗ್ತಾರೋ ಅವ್ರ ಆಸ್ತಿನ ಎಂಜಾಯ್ ಮಾಡ್ಬೋದು. ಅದಕ್ಕೆ ಎಂತೆಂಥವ್ರು ಬಂದು ಅವಳ ಹಿಂದೆ ಸಾಯ್ತಾ ಇದ್ದಾರೆ. ಆದ್ರೆ ಅವಳು ಮಾತ್ರ ಮಹಾನ್ ಛತ್ರಿ, ಯಾರ ಕೈಗೆ ಸಿಗದೆ ಆಟ ಆಡ್ತಾನೆ ಇದ್ದಾಳೆ. ಗಂಡಸರನ್ನ ಕಬ್ಬಿನ ಜಲ್ಲೆ ತರ ಹಿಂಡಿ ರಸ ಹೀರಿ ಬಿಸಾಕ್ತಾಳೆ. ಆಗ ವಿಷಯ ನಾನು ಯಾರು ಗೊತ್ತಲ್ಲ. ನಾನು ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ನನ್ನ ಬೆಡ್ಡಲ್ಲಿ ಇರ್ಬೇಕು. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಮೊದ್ಲ ಕೆಲಸ ಮಾಡು. ನಿನ್ ಕಾಲ್ ಕೆಳಗೆ 1000 ಸಲ ನುಗ್ಬಿಡ್ತೀನಿ. ನನ್ ಗಂಡಸ್ತನಕ್ಕೆ ಸವಾಲಾಗ್ತೀಯ. ನಿನ್ ಕಣ್ಣೆದುರುಗಡೆ ಅವಳು ಎತ್ತಾಕೊಂಡ್ಬರ್ತೀನಿ. ಕೀರ್ತಿ, ಇವತ್ ರಾತ್ರಿ ನೀನ್ ನಂಗೆ ಬೇಕು. ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಷ್ಟು ಲಕ್ಷ ಬೇಕಾದ್ರೂ ಕೇಳು, ನಿನ್ ಕಾಲ್ ಮುಂದೆ ಬಿಸಾಕ್ತೀನಿ. ಓಕೆ, ಇವತ್ ರಾತ್ರಿ ನೀನ್ ನಂಗೆ ಬೇಕು. ಕಮಾನ್. ನಾನು ನೋಡ್ದ್ಯಾ? ನಾನು ಈ ಹೊಸ ಪ್ರಪಂಚನ ನೋಡಿದ್ಯಾ? ನೀನೇನಿದ್ರು ಗಲಿಕಾ ಕುತ್ತ, ಹುಲಿ ಸಿಂಹಗಳಿರೋ ಕಾಡು ನೋಡಿಲ್ಲ ನೀನು. ಏನೋ ನಿನ್ನ ಏರಿಯಾದಲ್ಲಿ ಚಿಕ್ಕ ಮಕ್ಕಳನ್ನ ಮುದುಕರನ್ನ ಎದುರಿಸಿ ಬೆದರಿಸಿ ಆಟ ಆಡ್ಕೊಂಡು ಅದನ್ನೇ ದೊಡ್ಡ ಪೌರುಷ ಅಂದ್ಕೊಂಡಿದ್ಯಲ್ಲ. ನೀನ್ ನಿಜವಾಗ್ಲೂ ತಾಕತ್ತಿದ್ರೆ ಇಲ್ಲಿ ತೋರ್ಸು, ಇಲ್ಲ ಆಗಲ್ಲ ಅಂತ ಒಪ್ಕೋ. ಅವಳು ಇವತ್ತು ಒಂದು ರಾತ್ರಿ ಬರ್ತೀಯ ಅಂತ ಕೇಳಿದೆ. ಈಗ ಡಿಸೈಡ್ ಮಾಡಿದ್ದೀನಿ, ಅವಳು ದಿನ ರಾತ್ರಿ ನನ್ನ ಜೊತೆಲೇ ಇರ್ಬೇಕು. ಅವಳು ನಾನು ಬಿಡಲ್ಲ. ಅವಳು ನಾನು ಮದುವೆ ಆಗಿ ಆಗ್ತೀನಿ. ಅವಳು ಅನುಭವಿಸ್ತಿರೋ ಆ ಸುಖ ವೈಭೋಗನ ನಾನು ಅನುಭವಿಸ್ತೀನಿ. ಅವಳನ್ನ ಮದುವೆ ಆಗಿ ಆಗ್ತೀನಿ. ಮ್ಯಾನೇಜರು ನನ್ನ ಹೂವಾರಿ ಮೇಲೆ ಕೆಳಗೆ ಕುಯ್ದಾಕ್ಬಿಡ್ತೀನಿ. ಈ ಕಡೆ ಏನಿನ ಹೆಸರು? ಆಗಲ್ಲ ಕೃಷ್ಣಾಚಾರಿ. ಬರೀ ಆಗಲ್ಲ ಕೃಷ್ಣಾಚಾರಿ. ಅಕ್ಷತೆ ಕೊಡು, ಅಕ್ಷತೆ ನೋಡು. ನಮ್ದು ಕೀರ್ತಿದು ಮದುವೆ ಮಿಸ್ ಮಾಡದೆ ಬರ್ಬೇಕು, ಇಲ್ಲ ಅಂದ್ರೆ ಮೇಲಿನ ಕುಯ್ದಾಕ್ಬಿಡ್ತೀನಿ. ಏನೋ ತಗೋ ಅಕ್ಷಯ ತಗೋ, ಬಂಧು ಮಿತ್ರ ಸಮೇತ ಬರ್ಬೇಕು. ಏನಿನ ಹೆಸರು? ಮಾದಪ್ಪ. ಬರೆಯೋ.
ಏಯ್ ನಂದು ಕೀರ್ತಿದ್ದು ಮದುವೆ ಮಿಸ್ ಮಾಡದೆ ಬರ್ಬೇಕು. ಓಕೆ, ಮಿಸ್ ಮಾಡಿದ್ರೆ ಮನೆ ರೈಡ್ ಮಾಡ್ಬಿಡ್ತೀನಿ. ಅಕ್ಷತೆ ಕೊಡ ಇಲ್ಲಿ ತಗೋ. ಮನೆಯವನ್ನೆಲ್ಲ ಕರ್ಕೊಂಡ್ ಬರ್ಬೇಕು. ಪ್ರೆಸೆಂಟ್ ತರಲೇಬೇಕು. ಏಯ್ ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಬರೆಯೋ ನೋಡು. ನಿನ್ ಫ್ರೆಂಡ್ಸು ಮಕ್ಳು ಮರಿ ಅಪ್ಪ ಅಮ್ಮನೆಲ್ಲ ಕರ್ಕೊಂಡ್ ಬರ್ಬೇಕು ನನ್ ಮದುವೆ. ಓಕೆ, ಬಾಮ್ಮ ಬಾ. ಎಲ್ಲಮ್ಮ ಹೋಗಿದೆ ಇಟ್ಟತ್ತು? ಅದೇನೋ ವಿಷಯ ಕೇಳ್ದೆ. ಅದೇ ಕೀರ್ತಿ, ನಿನ್ನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ನಲ್ಲ, ಅವ್ನ ಅಮ್ಮ ಕತ್ತರಿಸಿ ಬಿಸಾಕ್ಬಿಡ್ತು. ಅದಲ್ಲ, ಅವ್ನು ಯಾವನೋ ಮದ್ವೆ ಇನ್ವಿಟೇಷನ್ ಹಚ್ತಿದ್ದಾನಂತೆ. ನೋಡಮ್ಮ, ಇವನೇ ಎಲ್ರಿಗೂ ಹೊಡೆದು ಗಲಾಟೆ ಮಾಡಿ ನಿನ್ನೆ ಮದುವೆ ಆಗ್ತೀನಿ ಅಂತ ಇನ್ವಿಟೇಷನ್ ಕಾರ್ಡ್ ಕೊಡ್ತಾವನೆ. ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಕು ಅಂತ. ಕೀರ್ತಿ, ನೀನೇನು ಯೋಚನೆ ಮಾಡ್ಬೇಡ. ಅದ್ಯಾವ್ದೋ ಬೊಗಳ ನಾಯಿ, ಅದ್ರ ಬಾಲ ನಾನ್ ಕತ್ತರಿಸ್ತೀನಿ. I'm really fed up of this. ನಿಮ್ಮಪ್ಪ ಇಲ್ಲಿ ಬರ್ದಿಟ್ಟಿರೋದ್ರಿಂದ ಎಲ್ರಿಗೂ ನಿನ್ನ ಮದುವೆ ಮಾಡ್ಕೊಂಡು ಕೋಟಿ ಕೋಟಿ ಆಸ್ತಿ ನುಂಗೋ ಆಸೆ. ನನ್ನ ಆಸೆ ಏನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಏನ್ ಕೀರ್ತಿ ನಿನ್ನ ಆಸೆ? ನಿನ್ ಜೊತೆ ಆರಾಮವಾಗಿ ಹೀಗೆ ಇದ್ಬಿಡ್ಬೇಕು ಅಂತ ಆಸೆ. ಆದ್ರೆ ಏನಮ್ಮ ಆದ್ರೆ? ನೀ ಏನು ಯೋಚನೆ ಮಾಡ್ಬೇಡ, ಚಿಲ್ದ್ರಗಳನ್ನೆಲ್ಲ ನಾನ್ ನೋಡ್ಕೊತೀರಮ್ಮ. ನೋಡ್ ಮಾರಿಮುತ್ತು, ಈ ಸಲ ಅವನಿಗೆ ಹ್ಯಾಗ್ ಹೊಡಿಬೇಕು ಅಂದ್ರೆ ಲೈಫ್ ಅಲ್ಲಿ ಇನ್ನೊಬ್ಬ ಗಂಡ್ಸು ನನ್ ಕಡೆ ತಲೆ ಎತ್ತಿ ನೋಡ್ಬಾರ್ದು. ಮಾರಿಮುತ್ತು ಮಗನ ಕಡೆಯವರು ನಿಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಇವಳು ಮಾತ್ರ ಸಿಕ್ಕಿದ್ರು. ಅಲ್ಲೇ ನಿಂತ್ಕೋ. ಮರ್ಯಾದೆಯಾಗಿ ಸುಮ್ಮನೆ ಗಲಾಟೆ ಮಾಡ್ದೆ. ಅಲ್ಲೇ ನಿಂತ್ಕೋ, ನಕ್ರ ಮಾಡಬೇಡ, ಇಲ್ಲಾಂದ್ರೆ ಇವಳನ್ನ ಮುಗಿಸ್ಬಿಡ್ತಾರೆ. ಏನೋ ಲೋಪರ್ ನನ್ನ ಮಗನೇ, ನೀನೇನು ಕಿಲಾಡಿನೇನೋ ಇಲ್ಲಿ? ನೀನು ಬತ್ಯ ಈ ಜಾಗಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೋ. ಅದ್ರ ಸಲುವಾಗಿ ಏಟ್ ಮಾಡ್ತಾ ಇದ್ದೆ. ನೋಡು ಮಾರಿಮುತ್ತು, ನಿನ್ ದ್ವೇಷ ಏನಿದ್ರು ನನ್ ಮೇಲೆ, ನನ್ಗೇನ್ ಬೇಕಾದ್ರೂ ಮಾಡು, ಆದ್ರ ಆ ಹುಡುಗಿನ ಮಾತ್ರ ದಯವಿಟ್ಟು ಬಿಟ್ಬಿಡು. ಏನೋ ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಷ್ಟು ನಿನಗೆ ಧೈರ್ಯ ಏನೋ? ನನ್ನ ಮನೆ ಸೊಸೆ ಆಗೋ ಕೀರ್ತಿ ನಿನಗೆ ಬೇಕೇನೋ? ನೀನ್ ಅವಳ ಮದುವೆ ಆಯ್ತೇನೋ? ಏಯ್, ಕೀರ್ತಿ ಯಾರ ಅಪ್ಪನ ಮನೆ ಸೊತ್ತು ಅಲ್ಲ. ನೀನ್ ಯಾರು, ನಿನ್ ಬ್ಯಾಕ್ ಗ್ರೌಂಡ್ ಏನೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಕೀರ್ತಿ ಚಿಕ್ಕ ಹುಡುಗಿ ಆಗಿದ್ದಾಗ ಅವಳ ಮನೆ ಕೆಲಸದೊಳಗೆ ಬಂದ್ ನೀನು ಅವ್ರ ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಿದ್ದಂಗೆ ಅವಳು ನೋಡ್ಕೊಳ್ಳೋ ಗಾರ್ಡಿಯನ್ ಆಗಿದ್ದೆ. ಈಗ ಅವಳನ್ನೇ ನಿನ್ ಮಗನಿಗೆ ಗಂಟು ಹಾಕ್ಬಿಟ್ಟು ಇಡೀ ಆಸ್ತಿ ಹೊಡಿಬೇಕು ಅಂತ ನೋಡ್ತಾ ಇದ್ಯಾ ನೀನು. ಮುಚ್ಚ ಬಾಯ ಅಲ್ಕ ನನ್ನ ಮಗನೇ. ಚಚ್ಚ
ಸ್ವಾತಿ ಏನಾಗಿದೆ ನಿಂಗೆ? ಯಾಕೆ ಹೀಗೆಲ್ಲ ಮಾಡ್ಕೊತಿದ್ಯಾ? ಏನ್ ಅವಳ ಮಕ್ಕ ನೋಡ್ತೀರಾ ಛತ್ರ? ಸ್ವಾತಿ ಏನೇ ನಾಟಕ ಆಡ್ತೀನಿ ನೀನು? ನೀನ್ ನಾಟಕ ಆಡಿದ್ರೆ ಅವನ್ನ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾನೆ? ನಾಟಕ ಅಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಸ್ವಾತಿ ಅವ್ರನ್ನ ಬಿಟ್ಬಿಡಿ, ನನಗ್ ಬೇಕಾದ್ರೆ ಸಾಯಿಸಿ. ಅವ್ರನ್ನೇನಾದ್ರೂ ನನ್ ಮುಂದೆ ಹೊಡೆದ್ರೆ ನಾನ್ ಸತ್ತೋಗ್ತೀನಿ. ಏನ್ ಮಾಡ್ಕೊತೀಯ ಸ್ವಾತಿ? ಮರಿಬಿಟ್ಟು ಬಿಡೋಣ. ಏನಿದಲ್ಲ? ಇವನೇಮ್ಮ ಇವನೇ ನಿನ್ ಮದುವೆ ಮಾಡ್ಕೊತೀನಿ ಅಂತ ಇನ್ವಿಟೇಷನ್ ಕಾರ್ಡ್ ಹಂಚಿದ್ದಿದ್ ಇವನೇ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ ದಯವಿಟ್ಟು. ಆಗಿದ್ದಾಯ್ತು, ಬಿಟ್ಬಿಡಿ. ಹಾಗಲ್ಲ ಕೀರ್ತಿ, ಅವನು ಹಾಗೆಲ್ಲ ಬಿಡಬಾರ್ದು. ಇದು ನಮ್ಮ ಮತ್ತೆ ಅಕ್ಷರ, ನಾ ಹೇಳೋದನ್ನ ಕೇಳ್ತೀರಾ? ಬಿಟ್ಬಿಡಿ ಅವ್ರನ್ನ. ಕೀರ್ತಿ, ನಿನ್ನ ನಾನ್ ಬಿಡಲ್ಲ. ನಿನ್ನ ನಾನ್ ಮದುವೆ ಹಾಗೆ ಬಿಡಿ, ಅವನದ್ ಏನ್ ಮಾಡ್ತಾನೋ ಮಾಡ್ಲಿ. ಏಯ್, ಅವನ ಜೊತೆ ಇರೋ ಅವಳು ಯಾರು? ಅವಳು ಅವನ ಹೆಂಡತಿ. ಏನ್ ಮಾಡ್ತಾ ಇದ್ಯಾ? ಇಲ್ಲಿಂದ ಯಾಕೆ ನೋಡ್ತಾ ಇದ್ಯಾ? ಒಳಗ್ ಬರ್ಬೋದಾಗಿತ್ತಲ್ಲ. ಬಾ, ನಾನು ಹೆಂಡತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬಾ, ನೀನ್ ನೋಡ್ರೆ ಖುಷಿ ಪಡ್ತಾಳೆ. ನೋಡು, ಇವಳೇ ನನ್ನ ಹೆಂಡತಿ. ಲೇ, ನಿನಗೆ ಹೇಳ್ತಿದ್ದಲ್ಲ ನಾನು, ನನ್ನ ಲವ್ವರ್ ಅಂತ. ಇವಳೇ ನನ್ನ ಲವ್ವರ್. ಹೇಗಿದ್ದಾಳೆ? ಲವ್ ಮಾಡಕ್ ಹೇಳಿ ಮಾಡಿಸ್ದಂಗಿಲ್ಲ. ಕರೆಕ್ಟ್ ವಯಸ್ಸು, ಕರೆಕ್ಟ್ ಹುಡುಗಿ ನನಗೆ. ಏನಂತೀಯ ಪ್ರತಿ? ಆಕ್ಚುಲಿ ನಾನ್ ನಿನ್ನ ಎಷ್ಟು ಲವ್ ಮಾಡ್ತೀನೋ ಅದಕ್ಕಿಂತ ಜಾಸ್ತಿ ನನ್ನ ಹೆಂಡತಿ ನೀನ್ ಲವ್ ಮಾಡ್ತಾಳೆ. ನಾವಿಬ್ರು ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ಅಲ್ಲೇನೆ? ಅದ್ ಯಾಕೋ ನೋಡು, ಪ್ರತಿ ಸರ್ತಿ ನನ್ನ ಹೆಂಡತಿ ಬಗ್ಗೆ ನಿನ್ಗೆ ಹೇಳ್ಬೇಕು ಅಂತ ಅನ್ಸೋದು. ಆದ್ರೆ ನೀನ್ ನೋಡ್ದಾಗೆಲ್ಲ ಅದೇ ಗುಂಗಲ್ ಹಾಗೇ ಹೋಗ್ಬಿಟ್ಟು ನನ್ನ ಹೆಂಡತಿನ ಮರ್ತೇ ಬಿಡ್ತಿದ್ದೆ. ಬಹಳ ಒಳ್ಳೆ ಹೆಂಡತಿ, ಬಹಳ ಒಳ್ಳೆ ಹೆಂಡತಿ. ನಿಮಿಷ, ಒಂದ್ ನಿಮಿಷ. ನನ್ನ ಹೆಂಡತಿ ಬಹಳ ಚೆನ್ನಾಗಿ ಬೋನ್ವಿಟ ಕಾಫಿ ಗಿಫಿ ಎಲ್ಲ ಮಾಡ್ತಾಳೆ. ಕುಡ್ಕೊಂಡು ಹೋಗೋಣ. ವಿಷಯ ಏನಾದ್ರು ಇದೆಯಾ? ಅದ್ಯಾಕೆ ಹಂಗ್ ಮಾತಾಡ್ತೀಯಾ? ಬಾ ನಿಮಿಷ. ಬರ್ತೀನಿ. ಆಟ ಆಡ್ತಿದ್ಯಾ? ನಾನು ಏನೋ ತಿಳ್ಕೊಂಡಿದ್ಯಾ? ಹೊರಗಡೆ ತುಂಬಾ ಕೆಟ್ಟವನಾದ್ರೂ ಒಳಗ್ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ. ಇಡೀ ಪ್ರಪಂಚಕ್ಕೆ ಹೇಳ್ತೀಯಾ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನೀನ್ ಮಾಡ್ತಿದ್ಯಾ? ಯಾರು ಹೇಳಿದ್ದು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ? ನಾನು ಮೊದಲಿಂದ ಅವತ್ತಿಂದ ಇವತ್ತವರೆಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸರಿ ಇಲ್ಲ, ಎಲ್ಲರೂ ಕಚರಗಳೇ, ನಾನು ಕಚರನೇ ಅಂತ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿನ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಸ್ಟ್ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ. ರೂಮಲ್ಲಿರೋ ಗೋಡೆಗಳಿಗೆ ಮಂಚಗಳಿಗೆ ನೋಡೋ ಕಣ್ಣಿದ್ದು ಮಾತಾಡೋ ಬಾಯಿ ಇದ್ಬಿಟ್ಟಿದ್ರೆ ದಿನಕ್ಕೊಂದೊಂದು ವರ್ಲ್ಡ್ ವಾರ್ ಆಗ್ಬಿಡೋದು ಈ ಪ್ರಪಂಚದಲ್ಲಿ. ಪ್ರತಿಯೊಬ್ರು ಬಣ್ಣ ಬದಲಾಯಿಸೋ ಗೋಸುಂಬೆಗಳು ಅವರೆಲ್ಲ ಹೇಳ್ಕೊಂತೀರಿ ತಪ್ಪ? ಫಸ್ಟ್ ಆಫ್ ಆಲ್ ನನ್ನ ಹೆಂಡತಿ ಬಗ್ಗೆ ನಿಂಗೆ ಗೊತ್ತಿರಿತಾ ಕಿರ್ಚಾಡ್ತಿರ್ಲಿಲ್ಲ, ಕೂಗಾಡ್ತಿರ್ಲಿಲ್ಲ. ಅವಳು ಯಾರು ಗೊತ್ತಾ ನಿಂಗೆ? ಅವಳು ನನ್ಗೆ ಯಾಕೆ ಸಿಕ್ಕಿದ್ಲು ಗೊತ್ತಾ ನಿಂಗೆ? ಬರ್ತೀಯಾ? ರೇಟ್ ಎಷ್ಟು? 15,000. 15,000? ಲೇ, ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನಮ್ದೇನಿಲ್ಲ 5 ನಿಮಿಷದ ಕೆಲಸ. ಕರೆಕ್ಟ್ ಆಗಿ ಹೇಳ್ಬಿಡು ರೇಟ್ ಎಷ್ಟು ಅಂತ. 15,000 ಒಂದ್ ಪೈಸಾ ಕಮ್ಮಿ ಆಗಲ್ಲ. ಲೇ, ನಾನೇನಂತ ತಿಳ್ಕೊಂಡಿದ್ಯಾ ನೀನು? ಈ ವ್ಯವಹಾರ ಗೊತ್ತಿಲ್ದ್ರ ಬುದ್ದು ಅನ್ಕೊಂಡಿದ್ಯಾ? ನಾನ್ ಬುದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ 15,000 ಅಂತ. ಅಂದ್ರೆ ಅದೇನು ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿ ಅಂತಲ್ಲ, ಇದೇ ಫಸ್ಟ್ ಟೈಮ್ ಅದಕ್ಕೆ.
ಓ ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿನೇ, ಆದ್ರೆ ಇಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಅದು ಬರೀ ದೇಹದ ರೇಟ್ ಅಲ್ಲ, ಶೀಲಕ್ಕೂ ಸೇರಿ ಹೇಳ್ತಾ ಇದ್ದೀನಿ. ಇಷ್ಟ ಇದ್ರೆ ಬಾ. ಏಯ್, ನಾನು ಯಾವತ್ತೂ ಒಂದ್ ಹೆಜ್ಜೆ ಮುಂದೆ ಇಟ್ಮೇಲೆ ಹಿಂದೆ ಇಡೋದೇ ಇಲ್ಲ. ಎಷ್ಟಂದೆ ರೇಟು? ಹೋಗೋಣ. 5 ನಿಮಿಷದ ಕೆಲ್ಸಕ್ಕೆ ಎಲ್ಲಾದ್ರೇನು ಬಾ. ಅಲ್ಲಿ ನೋಡಲ್ಲಿ ಚೆನ್ನಾಗಿದೆ ಜಾಗ, ಬಾ ಅಲ್ಲಿಗೆ ಹೋಗೋಣ ಬಾ. ಓಪನಿಂಗ್ ಸೆರೆಮನಿ ಜೋರ ಮಾಡೋಣ. ಆಹಾ, ಮೂನ್ ಲೈಟು, AC ವೆದರ್, 5 ಸ್ಟಾರ್ ಹೋಟ್ಲ್ ಇದೆ ನಮ್ಗೆ, ತುಂಬಾ ಚೆನ್ನಾಗಿದೆ. ಇಲ್ಲೇ ಶುರು ಹಚ್ಕೊಳ್ಳೋಣ. ಕಮಾನ್. ಹಾ, ಸೂಪರ್. ಏನಿದು? ಏನ್ ಮಾಡ್ತಿದ್ಯಾ? ನಕ್ಷತ್ರ ಎಣಿಸ್ತಾ ಇದ್ದೀನಿ. ಹಾ, ನಕ್ಷತ್ರ ಎಣಿಸ್ತಿದ್ಯಾ? ಏಯ್, ನೀನ್ ನಕ್ಷತ್ರ ಎಣಿಸು ಅಂತ ನಿಂಗೆ 15,000 ಎಣಿಸಿದ್ ನಾನು. ನೀನ್ 15,000 ಎಣಿಸಿರೋದು ನನ್ ದೇಹ ಪ್ಲಸ್ ಶೀಲಕ್ಕೆ, ನನ್ ಮನ್ಸಿಗಲ್ಲ. ಅಯ್ಯೋ, ನಿನ್ ಮನ್ಸಿಗೆ ಬೇರೆ ರೇಟ್ ಇದೆಯಾ? ಲೇ ನೋಡಿಲಿ, ನಾನ್ ಏನೇ ಕೆಲಸ ಮಾಡ್ರು 100% ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ನಿನ್ ಮನ್ಸಿಗೆ ಏನ್ ರೇಟ್ ಹೇಳು, ಬಿಸಾಕ್ತೀನಿ. ನೀನ್ ₹1,00,00,000 ಕೊಟ್ರು ಅದ್ ನಿನಗ್ ಸಿಗಲ್ಲ. ಇದ್ಯಾವ್ದಯ್ಯ ಒಳ್ಳೆ ತಲೆ ತಿನ್ನೋಗಿರಾಗಿ ರಾತ್ರಿ ಸಿಗಾಕೊಂತಲ್ಲ. ಬೇಗ ನಿನ್ ಕೆಲ್ಸ ಮುಗಿಸ್ಕೊಂಡು ಹೋಗು. ಇದ್ಕೋ, ನೀನು ನಾನು ನೋಡೇ ಬಿಡ್ತೀನಿ. ಏಯ್, ನನ್ ದುಡ್ಡ ಕೊಡೆ. ಯಾಕೆಂದ್ರೆ ಮಕ್ಕುದ್ ಬಿಡ್ತೀನಿ ನಿನ್ ನಚ್ಚಿ. ಏನ್ ಆಟ ಆಡ್ತಿದ್ಯ ನನ್ನ ಹತ್ರ? ಏನೋ ಸ್ಪೆಷಲ್ ಕೇಸು, ಹೊಸ ಹುಡುಗಿ, ಫ್ರೆಶ್ ಮಾಲ್ ಅನ್ಬಿಟ್ಟು 15,000 ರೂಪಾಯಿ ಬಿಸಾಕಿದೀನಿ. ಈಗ ಅದು ಕೊಡಲ್ಲ ಇದು ಕೊಡಲ್ಲ ಅಂತ್ಯ. ಇವಳು ಮನ್ಸಿಗೆ ಬೇರೆ ರೇಟ್ ಅಂತೆ, ಬೇರೆ ರೇಟ್. ನಿನ್ ನಚ್ಚಿ, ನಿನ್ನ ಹತ್ರ ಮನಸ್ಸು ಶೀಲ ಬೇರೆ ಬೇರೆ ಐತಿದ್ರೆ ನೀನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? 4 ಜನರ ಮೇಲೆ ಮುಸ್ರೆ ತಿಕ್ಕಿ ನಿನ್ ಮನಸ್ಸು ಶೀಲ ನಿನ್ನ ಹತ್ರ ಇಟ್ಕೊಂತಿದ್ದೆ. ರೋಡಿಗೆ ಬಂದ್ಬಿಟ್ಟು ಅದು ಕೊಡಲ್ಲ ಇದು ಕೊಡಲ್ಲ ಅಂತಾಳೆ. ಆ ತರ 4 ಜನರ ಮನೇಲಿ ಮುಸ್ರೆ ತಿಕ್ಕಿ ಒಂದ್ ಹೆಣ್ಣು ಬದುಕೋದಾಗಿದ್ರೆ ನಾನ್ ಯಾಕೆ ರೋಡಿಗೆ ಬರ್ತಿದ್ದೆ? ನಾನ್ ಯಾಕೆ 15,000ಕ್ಕೆ ನನ್ನ ದೇಹ ಶೀಲ ಮಾರ್ಕೊತಿದ್ದೆ? ಹೇಳ ನೋಡೋಣ. ಎಲ್ಲಿಂದ ಎಲ್ಲೇ ಹೋಗ್ಲಿ ಒಂದ್ ಹೆಣ್ಣನ್ನ ಈ ದೃಷ್ಟಿಲೇ ನೋಡ್ತಾರೆ ಹೊರತು ಅವ್ರ ಮನ್ಸನ್ ಯಾರು ನೋಡ್ತಾರೆ? ಹೇಳ ನೋಡೋಣ. ನಿನ್ನಂತ ಹೊಸಲ್ ದಾಟಿದ ಹುಡುಗಿ ಮನ್ಸಿದ್ರೆ ತಾನೇ ನೋಡೋದು. ಹೌದು, ಎಲ್ಲಿರೋಕ್ ಸಾಧ್ಯ? ವಯಸ್ಸಿಗೆ ಬರ್ತಿದ್ದಂಗೆ ಒಂದು ಬಡ ಹೆಣ್ಣಿಗೆ ಆಸೆ ಏನಿರುತ್ತೆ ಗೊತ್ತಾ? ಒಳ್ಳೆ ಗಂಡ ಜೊತೆ ಮದ್ವೆ ಆಗಿ ಲೈಫ್ ನಲ್ಲಿ ಸೆಟ್ಲ್ ಆಗೋದು. ಆದ್ರೆ ಅದ್ ಎಷ್ಟ್ ಜನಕ್ಕಿರೋಕ್ ಸಾಧ್ಯ? ನಮ್ಮ ಅಪ್ಪ ಅಮ್ಮಂಗೆ ನಾವ್ ವಯಸ್ಸಿಗೆ ಬರ್ತಿದ್ದಂಗೆ ಹೊರೆ ಹಾಕ್ತಿವಿ. ಅವ್ರ ಗಂಡ ಯಾರಿಗಾದ್ರೂ ಗಂಟ್ ಹಾಕಿ ಮನೆಯಿಂದ ತಳ್ಳಿದ್ರೆ ಸಾಕು, ಅವ್ರ ಭಾರ ಕಡಿಮೆ ಆಗ್ಬಿಡುತ್ತೆ. ಮನಸ್ಸಲ್ಲಿರೋ ಗಂಡಿನ ಕಲ್ಪನೆಯಾಗಿ ಉಳಿದು ಹೋಗುತ್ತೆ. ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮದುವೆ ಮಾಡೋ ಶಕ್ತಿನೂ ಇಲ್ಲ. ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಅಂದ್ರೆ ಕೆಲ್ಸ ಸಿಗ್ಬೇಕು. ಕೆಲ್ಸ ಸಿಕ್ಕಿದ್ರು ಡೇ ಡ್ಯೂಟಿ ಜೊತೆಗೆ ಬಾಸ್ ಜೊತೆ ನೈಟ್ ಡ್ಯೂಟಿನೂ ಮಾಡ್ಬೇಕು. ಆ ಡೇ ಡ್ಯೂಟಿ ಸಂಬಳಕ್ಕೆ ನೈಟ್ ಡ್ಯೂಟಿ ಫ್ರೀ ಆಗಿ ಮಾಡೋ ಬದಲು ಬರೀ ನೈಟ್ ಡ್ಯೂಟಿ ಮಾಡೋದು ಎಷ್ಟು ವಾಸಿ ಅನ್ನಿಸ್ತು. ತಪ್ಪು ಸರಿ ಎಲ್ಲ ಮನಸ್ಸಿಗೆ. ಈ ಹೊಟ್ಟೆ ಅದನ್ನ ಏನು ಕೇಳಲ್ಲ. ನೀನೇನೇ ಮಾಡು, ನನಗ ಅನ್ನ ಹಾಕು ಅನ್ನೋದು ಈ ಹೊಟ್ಟೆ. ದಿನ ಬದುಕಿ ಸಾಯೋದಕ್ಕಿಂತ ಒಂದೇ ಸಲ ಸತ್ತು ಬದುಕೋಣ ಅಂತ ಬಂದಿದ್ದೀನಿ. ನೈಟ್ ಡ್ಯೂಟಿ ಮಾಡ್ಬೇಕು ಅಂದ್ರೆ ಈ ಭಾವನೆಗಳನ್ನೆಲ್ಲ ಗಂಟು ಕಟ್ಟಿ ಆಚೆ ಎಸ್ದು ಕಲ್ಲಾಗ್ಬೇಕು. ಶೋಕೇಸ್ ಅಲ್ಲಿರೋ ಬೊಂಬೆ ಆಗ್ಬೇಕು. ಬೆಡ್ ಅಲ್ಲಿ ಸ್ಟೇಟ್ ಅವಾರ್ಡ್ ತೊಳಕಿನ ದೊಡ್ಡ ಆರ್ಟಿಸ್ಟ್ ಆಗ್ಬೇಕು. ಅವಾಗ್ಲೇ ರೇಟ್ ಜಾಸ್ತಿ. ನಿನಗೆ ಈ ಪ್ರೊಫೆಷನ್ ಸೂಟ್ ಆಗಲ್ಲ. ನೀನೀಗ ಮನೆಗೆ ಹೋಗು. ನಾನೇ ನಿನ್ಗೆ ಯಾವ್ದಾರ ಬೇರೆ ಕೆಲಸ ಹುಡುಕೊಡ್ತೀನಿ, ಹೋಗು. ಏನ್ ಕೆಲಸ ನಂಗೆ ಕೊಡಿಸ್ತೀಯ? ಏನೋ ಒಂದ್ ಕೆಲಸ. ನಂಗೆ ಟೆಂಪ್ರವರಿ ಕೆಲಸ ಬೇಡ, ಪರ್ಮನೆಂಟ್ ಕೆಲಸ ನಿನ್ ಕೈಲಿ ಕೊಡ್ಸಕ್ಕಾಗತ್ತಾ? ಪರ್ಮನೆಂಟ್ ಕೆಲಸನ? ಹೌದು. ಬೆಳಗ್ಗೆ ಆಗ್ತಿದ್ದ ಹಾಗೆ ಮನೆ ಸರ್ಸಿ ರಂಗೋಲಿ ಹಾಕೋದು, ನಿನ್ ಬಟ್ಟೆ ಬರೆ ಒಗೆಯೋದು, ಟಿಫಿನ್ ಮಾಡೋದು, ನೀನ್ ಕೆಲ್ಸಕ್ಕೆ ಹೋಗುವಾಗ ನಗ್ನಗ್ತ ಶೂ ಹಾಕಿ ಕಳಿಸ್ಕೊಡೋದು, ಮಧ್ಯಾಹ್ನ ಅಡ್ಗೆ ರೆಡಿ ಮಾಡೋದು, ಸಾಯಂಕಾಲ ನೀನ್ ಬರ್ತಿದ್ದಾಗೆ ನಗ್ನಗ್ತ ಹೂ ಮುಡ್ಕೊಂಡು ನಿನ್ ಸ್ವಾಗತಿಸೋದು, ರಾತ್ರಿ ನಿಂಗೆ ಇಷ್ಟ ಆದ್ರೆ ಸೂಳೆ ಆಗೋದು, ನಿನಗ್ ಬೇಕು ಅಂದ್ರೆ ನಿನ್ನ ಮಕ್ಳಿಗೆ ತಾಯಿ ಆಗೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಮದುವೆ ಆಗು, ಗಂಡ ಆಗು ಅಂತಿದ್ಯಾ? ಇಲ್ಲ, ಅದ್ರಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ. ನನ್ನ ಕಲ್ಪನೆಯ ಗಂಡ ನೀನಲ್ಲ, ಅವ್ನು ನೀನಾಗಕ್ ಸಾಧ್ಯನೂ ಇಲ್ಲ. ನನ್ನ ಪ್ರಕಾರ ಹೆಂಡತಿ ಅನ್ನೋದು ಒಂದು ಪರ್ಮನೆಂಟ್ ಕೆಲಸ ಇದ್ದಾಗೆ, ಸಂಬಳ ಇಲ್ದೇ ಇರೋ ಕೆಲಸ. ಆ ಕೆಲಸ ನನಗೆ ಕೊಡು ಅಂತ ನಿಂಗೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಆ ಲೈಸೆನ್ಸ್ ಇದ್ರೆ ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಬಹುದು ಅಂತ. ನಿಂಗೂ ಹೆಲ್ಪ್ ಆಗ್ಬೋದು, ನಂಗಂತೂ ಹೆಲ್ಪ್ ಆಗೇ ಆಗುತ್ತೆ.
ಆ ಪರ್ಮನೆಂಟ್ ಕೆಲಸ ನಂಗೆ ಕೊಡ್ತೀಯಾ? ಈ ಮಾತನ್ನ 90% ಹೆಂಡ್ತೀರಿ ಹೇಳಲ್ಲ, ನೀನ್ ಹೇಳ್ತಿದ್ಯಾ, ಅಷ್ಟೇ ವ್ಯತ್ಯಾಸ. ನನಗೂ ಹೇಳ್ಕೊಳ್ಬೇಕು ಅಂದ್ರೆ ಯಾರೂ ಇಲ್ಲ, ಒಂದ್ ಮನೇನೂ ಇಲ್ಲ. ಆದ್ರೂ ನಿನಗೋಸ್ಕರ ನಾನು ಎಲ್ಲಾದ್ರೂ ಏನಾದ್ರೂ ಅರೇಂಜ್ ಮಾಡ್ತೀನಿ. ಬಾ ಹೋಗು, ಬಾ. ಈ ಸಮಾಜಕ್ಕೋಸ್ಕರ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳ್ಕೊಂಡ್ ಬದುಕ್ತಾ ಇದೀವಿ. ಅವಳು ಎಷ್ಟೇ ಆದ್ರೂ ನಾನು ಹೆಂಡ್ತಿನೇ. ಕೀರ್ತಿನ ಅವಳ ಹತ್ರ ದುಡ್ಡುಗೋಸ್ಕರ ಮದುವೆ ಆಗ್ತಾ ಇದ್ದೀನಿ. ಅವ್ರು ಹಾಳಾಗೋಗ್ಲಿ, ನನ್ನೇನ್ ಮಾಡ್ತೀಯಾ? ನಿನ್ನ ಲೈಫ್ ಲಾಂಗ್ ಲವ್ ಮಾಡ್ತಾನೆ ಇರ್ತೀನಿ. ಬೀದಿಲಿ ಯಾರು ಹೋಗ್ತಾರಲ್ಲ ಅವ್ರನ್ನೇ ಲವ್ ಮಾಡು, ಲೈಫ್ ಲಾಂಗ್ ಲವ್ ಮಾಡ್ತಾನೆ ಇರು. ಐ ಹೇಟ್ ಯು, ಐ ಹೇಟ್ ಯು. ಅವತ್ತಿನ ಏನ್ ಕೇಳ್ದೆ ಹೇಳು, ಅವತ್ತಿನ ಏನ್ ಕೇಳ್ದೆ ಹೇಳು? ಲವ್ ಮಾಡ್ತೀಯ ಅಂತಾನೆ, ಲವ್ ಮಾಡ್ತೀಯ ಅಂತಾನೆ ನೀ ಕೇಳಿದ್ದು. ಅವತ್ತೇ ನೀ ಕೇಳ್ಬೋದಾಯ್ತಲ್ಲ ಮದುವೆ ಆಗ್ತೀಯ ಅಂತ. ಅವತ್ತೇ ನಾನು ಹೇಳ್ತಿದ್ದೆ ಮದುವೆ ಆಗಲ್ಲ ಅಂತ. ಹುಚ್ಚ, ಲವ್ ಮಾಡದೆ ಮದುವೆ ಆಗಕ್ಕೆ ಯಾರು ಸುಮ್ಮನೆ ಲವ್ ಮಾಡಲ್ಲ. ಅಂದ್ರೆ ಲವ್ ಮಾಡದೆ ಮದುವೆ ಹಾಕಲ್ಲ, ನಿನ್ ಪ್ರಕಾರ ಲವ್ ಮಾಡದೆ ಮದುವೆ ಹಾಕೆ. ಹಾಗಾದ್ರೆ ಒಂದ್ ಗಂಡು ಒಂದ್ ಹೆಣ್ಣನ್ನ, ಒಂದ್ ಹೆಣ್ಣು ಗಂಡನ್ನ ಲವ್ ಮಾಡಿದ್ರೆ ಇಮಿಡಿಯೇಟ್ ಅವ್ರ ಅಪ್ಪ ಅಮ್ಮಗೆ ಮದುವೆ ಆಗ್ಬೇಕು. ಯಾಕೆ 6 ತಿಂಗಳು 1 ವರ್ಷ ಇಂಗ್ಲಿಷ್ ಲವ್ ಮಾಡ್ಬೇಕು? ಯಾಕೆ? ಅದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ. ಅರ್ಥ ಮಾಡ್ಕೊಳಕ್ಕೆ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಕೈ ಎತ್ಬಿಡೋದು, ಅಷ್ಟೇ ಅಲ್ಲ? ಅರ್ಥ ಮಾಡ್ಕೊಳ್ಳೋದಂತೆ. ಅದೇ 5 ನಿಮಿಷ 10 ನಿಮಿಷ ಒಂದ್ ಗಂಡು ಹೆಣ್ಣು ಕೂರಿಸಿ ಮದುವೆ ಮಾಡ್ತಾರಲ್ಲ, ಅವಾಗ ಅರ್ಥ ಮಾಡ್ಕೊಳ್ಳೋ ಪ್ರಾಬ್ಲಮ್ ಬರಲ್ವಾ ನಿಮ್ಗೆ? ಎಲ್ಲ ಓಡು, ಬರೀ ಓಡು. ನೋಡೋ, ಈ ಪ್ರಪಂಚ ನಡೀತಿರೋ ಲವ್ ಡೌಗಳ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೋ. 16 ರಿಂದ 20 ವರ್ಷದ ಹುಡುಗಿ ಬರೀ ಡೈಲಾಗ್ ಹೊಡ್ರೆ ಸಾಕು ಬಿದೋಗ್ತಾಳೆ. 20 ರಿಂದ 25 ವರ್ಷ ಹುಡುಗಿ ಬರೀ ಹುಡುಗನ ಲೆವೆಲ್ ನೋಡಿ ಬೀಳ್ತಾಳೆ. 25 ಮೇಲೆ ಒಂದ್ ಹುಡುಗಿ ವಯಸ್ಸಾಯ್ತು ಅನ್ಕೋ, ಆ ಹುಡುಗ ಹೇಗೆ ಇದ್ರು ಅವ್ಳು ಬಿದೋಗ್ತಾಳೆ. ಆದ್ರೆ ನನ್ನ ಲವ್ ಮಾತ್ರ ಇದು ಯಾವುದೇ ರೀತಿ ಪ್ರಾಬ್ಲಮ್ಗಳು ಇಲ್ಲ. ನಾನು ಯಾವುದೇ ಸ್ವಾರ್ಥ ಇಟ್ಕೊಂಡು ಲವ್ ಮಾಡ್ತಾ ಇಲ್ಲ, ಯಾವುದೇ ಸ್ವಾರ್ಥ ಇಟ್ಕೊಂಡು ನಾನು ಲವ್ ಮಾಡ್ತಾ ಇಲ್ಲ. ನನ್ನ ಹೃದಯಕ್ಕೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿಗೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಿ. ನಾನು ಈಗ ಲವ್ ಮಾಡ್ತಾನೆ ಇರ್ತೀನಿ. ನಾ ಮೋಸ ಹೋದೆ. ನೀ ಈಗ ಹೇಳಿದ ಮಾತು ಅವತ್ತೇ ಹೇಳಿದ್ರೆ ನಿನ್ ಕಡೆ ತಲೆ ಕೂಡ ಹಾಕಿ ಮಲ್ತಿರ್ಲಿಲ್ಲ. ಹೊಟ್ಟೋಗಿ ಇಲ್ಲಿಂದ, ಹೊಟ್ಟೋಗು. ನಿನ್ ಮುಖ ಕೂಡ ತೋರಿಸ್ಬೇಡ, ಹೊಟ್ಟೋಗು. ನೀನ್ ನಚ್ಚಿ ಚಾರ್ಜ್ ಹೊತ್ತಾದ್ರೂ ಸಮುದ್ರಕ್ಕೆ ಹೋಗಿದ ಹುಡುಗ. ನೀನ್ ನಚ್ಚಿ ಲವ್ ಅಂದ್ರೆ ಗೊತ್ತಿಲ್ಲ, ಲವ್ ಯಾಕೆ ಮಾಡ್ತೀಯಾ? ಇಷ್ಟೊತ್ತರ ಹೇಳಿಲ್ಲ ಪ್ರಪಂಚದಲ್ಲಿ ಯಾವ ರೀತಿ ಲವ್ ಇರುತ್ತೆ ಅಂತ. ನನ್ನ ಲವ್ ಏನು ಅಂತ ಹೇಳಿಲ್ಲ. ಲವ್ ಮಾಡ್ತಾಳಂತೆ ಲವ್. ನಾನು ಎಂತ ಕಚರಣ ಅಂತ ಗೊತ್ತು. ನನ್ನ ಹತ್ರ ಆಟ ಆಡಿದ್ರೆ ಮೇಲಿನ ಕೆಲವು ಕುಯ್ದಾಕ್ಬಿಡ್ತೀನಿ. ನಿನ್ನ ಕುಯ್ತೇನೋ ಕುಯ್, ತಾಕತ್ತಿದ್ರೆ ಕುಯ್. ಪ್ರೀತಿ ಮಾಡ್ದವ್ರನ್ನ ಕುಯ್ತೀನಿ ಕತ್ತರಿಸ್ತೀನಿ ಅಂತ ಹೆದರ್ಸ್ತೀಯಾ? ಅದೇನ್ ಮಾಡ್ಕೋತೀಯ ಮಾಡ್ಕೊ ಹೋಗು, ನಾನು ನೋಡ್ತೀನಿ. ಹೆದರ್ಸದೇನೆ, ರಿಯಲ್ ಆಗಿ ಲವ್ ಮಾಡ್ತೀರಾ? ತಲೆ ಹೊಡ್ದಾಕ್ಬಿಡ್ತೀನಿ. ನನಗೆ ಕಲ್ಲು ಹೊಡಿತ್ಯಾ? ನಾನ್ ಲೂಸಾ? ನನ್ನ ಸಾಯ್ತೇನೋ? ಬೇಡ ನಚ್ಚಿ ನಿಮ್ಗೆಲ್ಲ MG ರೋಡ್ ಟಿಕೆಟ್ ಹುಡುಗರು ಬೇಕು. ನನ್ನಂತ ಹುಡುಗರು ಯಾಕೆ ಬೇಕಲ್ಲ ನಿನಗೆ? ನಿನ್ ಯಾವತ್ತೋ ಇಂಗ್ಲಿಷ್ ಲವ್ ಮಾಡಿ ಮುಗಿಸಿ ಕಳಿಸ್ಬೇಕಾಗಿತ್ತು. ನನಗ್ ಬುದ್ಧಿ ಇಲ್ಲ, ಮನ್ಸಿಗೋಸ್ಕರ ಲವ್ ಮಾಡ್ತಾ ಇದ್ದೀನಿ. ತಟ್ ನನ್ ಮಗ ನಾನು. ಇಂಗ್ಲಿಷ್ ಲವ್ ಮಾಡ್ತಾ ಇದ್ದೀರಾ? ಟಿ ಮಾಡ್ತಾ ಇಡಿಯಟ್. ಲವ್ ಅಂದ್ರೆ ಗೊತ್ತಿಲ್ಲ, ಲವ್ ಮಾಡ್ತಾರೆ. ಸುಮಾ, ನೀನು ಬಹಳ ಸ್ಟ್ರಾಂಗು. ನೆಕ್ಸ್ಟ್ ಟೈಮ್ ನಿನ್ಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನಿ. ಸುಮಾ, ದಿಸ್ ಇಸ್ ಫಾರ್ ಯು. Wow, this is beautiful. How much is this? After all, diamond necklace. 10 ಲಕ್ಷ ಅಷ್ಟೇ. My God, darling. ನಿನ್ನಂತ ಬಾಯ್ ಫ್ರೆಂಡ್ ನಂಗೆ ಸಿಗ್ಬೇಕಂದ್ರೆ ನಾನು ಎಷ್ಟೋ ಪುಣ್ಯ ಮಾಡಿದ್ದೆ. I love you. Really love you. ನೀವ್ ನಕ್ರೆ ಆಮಿರ್ ಖಾನ್, ಸಲ್ಮಾನ್ ಖಾನ್ ಎಲ್ಲ ನಾಚ್ಕೋಬೇಕು. You handsome. ಹೌದು, ಇಷ್ಟೇ ಪ್ರಪಂಚ. ದುಡ್ಡಿದ್ದವನೇನೇ ಮಾಡುವ ಸರಿ. ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನನಗೆ ಬೆಲೆ ಇಲ್ಲ. ಆ ಕೀರ್ತಿ ನಂಗೆ ಬೇಕೇ ಬೇಕು. ಅವಳು ಸಿಕ್ಕರೆ ನಂಗೆ ಎಲ್ಲ ಸಿಕ್ಕದಾಗೆ.